ಶ್ರೀ ದೊಡ್ಡಮ್ಮದೇವಿ ಕಲಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ರಾಜ್ಯಮಟ್ಟದ 3ನೇ ವರ್ಷದ ಅಮೋಘ ಪೌರಾಣಿಕ ಹಗಲು ನಾಟಕೋತ್ಸವ ಕಾರ್ಯಕ್ರಮವು ಡಿಸೆಂಬರ್ 20ರಿಂದ 28ರ ತನಕ ಒಟ್ಟು 9 ದಿನಗಳ ಕಾಲ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಜರುಗಲಿದೆ ಎಂದು ಸಂಘದ ಕಾರ್ಯದರ್ಶಿ ಜಿಜಿ ಕೇಶವ ತಿಳಿಸಿದರು. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ರಾಜ್ಯಮಟ್ಟದ ಹಗಲು ನಾಟಕೋತ್ಸವ ಇದಾಗಿದ್ದು, ಸುಮಾರು 300ಕ್ಕೂ ಹೆಚ್ಚು ರಂಗಕಲಾವಿದರು ಭಾಗವಹಿಸಿ ಪೌರಾಣಿಕ ನಾಟಕದಲ್ಲಿ ಅಭಿನಯಿಸುತ್ತಿದ್ದಾರೆ. ಮಂಡ್ಯದ ಹೆಸರಾಂತ ಉಮೇಶ್ ಡ್ರಾಮಾ ಸೀನ್ ಭವ್ಯ ರಂಗಮಂಟಪದ ರಂಗಸಜ್ಜಿಕೆಯಲ್ಲಿ ಅಭಿನಯಿಸಲಿದ್ದಾರೆ ಎಂದು ಹೇಳಿದರು. ಇದೊಂದು ವಿನೂತನ ಹಗಲು ನಾಟಕೋತ್ಸವ ಕಾರ್ಯಕ್ರಮವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳಾದ ವಿ.ಎ. ನಂಜುಂಡಸ್ವಾಮಿ, ಸತೀಶ್ ಗೌಡ, ಚಂದ್ರಪ್ಪ, ಕುಬೇರ್, ಮೂರ್ತಿ ಉಪಸ್ಥಿತರಿದ್ದರು. 12/2024 9 ದಿನಗಳು ಪಟ್ಟಣದ ಕ್ರೀಡಾಂಗಣ ರಸ್ತೆಯಲ್ಲಿ ಹಗಲು ಪೌರಾಣಿಕ ನಾಟಕೋತ್ಸವವನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ನಾಟಕೋತ್ಸವ ಶ್ರೀ ದೊಡ್ಡಮ್ಮದೇವಿ ಕಲಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇದು 3ನೇ ವರ್ಷದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಪೌರಾಣಿಕ ನಾಟಕಗಳನ್ನ ಹಗಲು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವೇದಿಕೆಗಳನ್ನ ಸಿದ್ಧಪಡಿಸಿ ಎಲ್ಲ ಆಯೋಜನೆಯನ್ನು ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವೇದಿಕೆ ಹಾಗೆಯೇ ಸೀನರಿ ಮತ್ತೆ ವಾದ್ಯಗೋಷ್ಠಿ ಮತ್ತೆ ಬೇಕಾಗಿರ್ತಕ್ಕಂಥ ಕಲಾವಿದರನ್ನ ಕರೆಸಿ ಈ ಒಂದು ನಾಟಕೋತ್ಸವವನ್ನು ನಾವು ಪ್ರತಿ ವರ್ಷ ಆಯೋಜನೆ ಮಾಡಿದ್ವಿ. ಆ ಪ್ರಕಾರವಾಗಿ ಈ ವರ್ಷವೂ ಕೂಡ 3ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮೊದಲಿಗೆ ದಿನಾಂಕ 20/12/2024 ಶುಕ್ರವಾರ ಗುರು ರಾಘವೇಂದ್ರ ಸ್ವಾಮಿ ಕಲಾ ಮತ್ತು ಕ್ರೀಡಾ ಟ್ರಸ್ಟ್ ತುಮಕೂರು ಈ ಒಂದು ಕಲಾ ತಂಡದಿಂದ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಅಂತಕ್ಕಂಥ ನಾಟಕ ಶ್ರೀಯುತ ನಟರಾಜ್ ತುಮಕೂರು ಅವರ ನಿರ್ದೇಶನದಲ್ಲಿ ನಡೀತಾ ಇದೆ. ಹಾಗೆಯೇ ದಿನಾಂಕ 21/12/2024 ಶನಿವಾರ ಅರ್ಕಲ್ಗೂಡಿನ ಶ್ರೀ ರವಿಕೃಪಾ ಕಲಾ ಸಂಘದ ವತಿಯಿಂದ ಶ್ರೀಯುತ ಸನ್ನೇಗೌಡರು ನಂದಿಗೊಂಡ ಮಕ್ಕಳು ಇವರ ನಿರ್ದೇಶನದಲ್ಲಿ ರಾಜಾಸತ್ರ ಅಥವಾ ಶನಿಪ್ರಭಾ ಎಂಬತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ಹಾಗೆಯೇ 22/12/2024 ಭಾನುವಾರ ಚಾಮುಂಡೇಶ್ವರಿ ಕಲಾ ಬಳಗ ಮೈಸೂರು ಇವರ ವತಿಯಿಂದ ಶ್ರೀ ಮಾದೇಶ್ವಾಮಿ ವಡ್ಡರಮಂಡಿ ಇವರ ನಿರ್ದೇಶನದಲ್ಲಿ ದಕ್ಷಯಜ್ಞ ಅಥವಾ ಭುಗುಮುನಿಯ ಗರ್ವಭಂಗ ಎಂಬತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ಹಾಗೆಯೇ 23/12/2024 ಸೋಮವಾರದಂದು ಕೂಡ ಶ್ರೀ ನಿಟ್ಕಲ್ಲಮ್ಮ ಕೃಪಾಪೋಸ್ತ ನಾಟಕ ಮಂಡಳಿ ನೇರ್ನಳ್ಳಿ ಈ ಒಂದು ತಂಡದಿಂದ ಶ್ರೀ ರಮೇಶ್ ಭಾಗವತ್ ಅವರ ನಿರ್ದೇಶನದಲ್ಲಿ ಸಂಪೂರ್ಣ ರಾಮಾಯಣ ಅಥವಾ ಪಿತೃವಾಕ್ಯ ಪರಿಪಾಲನೆ ಎಂಬತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ಹಾಗೆಯೇ 24/12/2024 ಮಂಗಳವಾರ ಶ್ರೀ ವೇಣುಗೋಪಾಲ ಸ್ವಾಮಿ ಕಲಾ ಬಳಗ ಅರ್ಕಲ್ಗೋಡು ಈ ಒಂದು ಕಲಾ ಬಳಗದಿಂದ ಕೇಶವ ಜಿಜಿರವರ ನಿರ್ದೇಶನದಲ್ಲಿ ದಾನ್ಸುರ ಕರ್ಣ ಅಥವಾ ಕೃಷ್ಣರಾಯವಾರ ಎಂಬತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ಹಾಗೆಯೇ 25/12/2024 ಬುಧವಾರ ವಿಶ್ವಕರ್ಮ ಕಲಾ ಸಂಘದ ವತಿಯಿಂದ ಶ್ರೀ ಶಿವರಾಮ್ ಬೆಳ್ಳೂರು ಕ್ರಾಸ್ ಅವರ ನಿರ್ದೇಶನದಲ್ಲಿ ಸರ್ಪಲಾಂಛನ ಪರಾಭವ ಅಥವಾ ಕೃಷ್ಣ ವಿಜಯ ಎಂಬತಕ್ಕಂಥ ನಾಟಕ ಪ್ರದರ್ಶನ ಆಗ್ತಾ ಇದೆ. ಹಾಗೆಯೇ 26/12/2024 ಗುರುವಾರ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಲಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಶ್ರೀಯುತ ಕುಬೇರಯ್ಯರವರ ನಿರ್ದೇಶನದಲ್ಲಿ ಎಸ್ ಪುಟ್ಟೇಗೌಡ ವಿರಚಿತ ಚಲದೋಡು ದುರ್ಯೋಧನಂ ಎಂಬತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ಹಾಗೆಯೇ 27/12/2024 ಶುಕ್ರವಾರ ಶ್ರೀ ದೊಡ್ಡಮ್ಮ ಕಲಾ ಬಳಗ ಅರ್ಕಲ್ಗೂಡು ಈ ಒಂದು ಕಲಾ ಬಳಗದ ವತಿಯಿಂದ ದುಮ್ಮಿಕೊಪ್ಪಲು ಬಸವರಾಜರವರ ನಿರ್ದೇಶನದಲ್ಲಿ ಕೃಷ್ಣ ಸಂಧಾನ ಅಥವಾ ಗೀತೋಪದೇಶ ಎಂಬತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ಹಾಗೆಯೇ ಕೊನೆಯ ದಿವಸ 28/12/2024 ಶನಿವಾರ ಮಾರಮ್ಮ ಆಂಜನೇಯ ಕೃಪಾಪೋಸ್ ನಾಟಕ ಮಂಡಳಿ ಬೀಜಘಟ್ಟ ಈ ಒಂದು ಕಲಾ ಮಂಡಳಿ ವತಿಯಿಂದ ಬಸವರಾಜ್ ಅವರ ನಿರ್ದೇಶನದಲ್ಲಿ ದುರ್ಯೋಧನ ಗರ್ವಭಂಗ ಅಥವಾ ಗೀತೋಪದೇಶ ಎಂಬತಕ್ಕಂಥ ನಾಟಕ ಪ್ರದರ್ಶನಗೊಳ್ತಾ ಇದೆ. ಒಟ್ಟಾರೆಯಾಗಿ 9 ದಿನಗಳ ಈ ಕಾರ್ಯಕ್ರಮ ಎಲ್ಲ ಸಾರ್ವಜನಿಕರ ಕಲಾವಿದರ ಒಂದು ಸಹಕಾರದಲ್ಲಿ ಪೌರಾಣಿಕ ಹಗಲು ನಾಟಕೋತ್ಸವ ನಡೀತಾ ಇದೆ. ಈ ಒಂದು ನಾಟಕೋತ್ಸವಕ್ಕೆ ನಾನು ಎಲ್ಲ ಸಾರ್ವಜನಿಕ ಬಂಧುಗಳು, ಕಲಾವಿದರು ಹಾಗೂ ಎಲ್ಲ ಸಾಹಿತ್ಯ ಅಭಿಮಾನಿಗಳು ಈ ಒಂದು ನಾಟಕವನ್ನ ಒಂದು ವೀಕ್ಷಣೆ ಮಾಡಬೇಕು, ಎಲ್ಲ ಕಲಾವಿದರನ್ನ ಹರಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ.